ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ನೋಡಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ವಿಡಿಯೋನ ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ. ಪ್ರಸ್ತುತ ಈ ವಿಡಿಯೋನಲ್ಲಿ ನಮಗೆ ಸಾಕಷ್ಟು ಕಾಮೆಂಟ್ಸ್ ಬರ್ತಾ ಇತ್ತು, ಕಲ್ಯಾಣೋತ್ಸವ ಬಗ್ಗೆ ಮಾಹಿತಿ ಕೊಡಿ, ಹಾಗೆ ಸುಪ್ರಭಾತ ಸೇವೆ ಬಗ್ಗೆ ಮಾಹಿತಿ ಕೊಡಿ ಅಂತ. ಸಾಕಷ್ಟು ಜನ ಹರಕೆ ಹೊತ್ಕೊಂಡಿರ್ತಾರೆ ಕಲ್ಯಾಣೋತ್ಸವದಲ್ಲಿ ಭಾಗಿಯಾಗಬೇಕು ಅಂತ. ಅವ್ರಿಗಾಗಿ ಈ ಇನ್ಫಾರ್ಮೇಶನ್ ಕೊಡ್ತೀವಿ. ಹಾಗೆ ಸಾಕಷ್ಟು ಜನಕ್ಕೆ ಆಸೆ ಇರುತ್ತೆ ದೇವರನ್ನ ಅತಿ ಸಮೀಪಕ್ಕೆ ಹೋಗಿ ದರ್ಶನ ಮಾಡಬೇಕು ಅಂತ. ಅದಕ್ಕೆ ಸುಪ್ರಭಾತ ಸೇವೆ ಬಗ್ಗೆನೂ ಸಾಕಷ್ಟು ಜನ ಮಾಹಿತಿ ಕೇಳ್ತಾ ಇದ್ರು. ಹಾಗಾಗಿ ಈ ಎರಡೂ ಸೇವೆಗಳ ಬಗ್ಗೆ ನಾನು ಈ ವಿಡಿಯೋನಲ್ಲಿ ನಿಮಗೆ ಪ್ರಸ್ತುತ ಮಾಹಿತಿ ಕೊಡ್ತಿದ್ದೀನಿ. ಮೊದಲಿಗೆ ಕಲ್ಯಾಣೋತ್ಸವ ಸೇವೆ ಬಗ್ಗೆ ತಿಳಿದುಕೊಳ್ಳೋಣ. ತಿರುಮಲ ಅಂದರೆ ನಿತ್ಯ ಕಲ್ಯಾಣಂ ಪಚ್ಚತೋರಣಂ ಅಂತ ನಾಡ್ನುಡಿ ಇದೆ. ನಿತ್ಯ ಕಲ್ಯಾಣ, ತಿರುಮಲ ಅಂದ್ರೆ ಯಾವಾಗ್ಲೂ ಅಲ್ಲಿ ಕಲ್ಯಾಣವಾಗ್ತಾನೆ ಇರಬೇಕು ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ಯಾವ ಸೇವೆಗಳನ್ನ ಬಿಟ್ಟರು ತಿರುಮಲದಲ್ಲಿ ಕಲ್ಯಾಣೋತ್ಸವ ಸೇವೆಯನ್ನ ಸಾಧಾರಣವಾಗಿ TTD ಅವರು ರದ್ದು ಮಾಡೋದಿಲ್ಲ. ಅದು ಯಾವಾಗ್ಲೂ ನಿತ್ಯವಾಗಿ ನಡೀತಾನೆ ಇರುತ್ತೆ ಕಲ್ಯಾಣೋತ್ಸವ. ಬ್ರಹ್ಮೋತ್ಸವ ಹೊರತುಪಡಿಸಿ ಇನ್ನೆಲ್ಲಾ ದಿನಗಳಲ್ಲಿ ಆಲ್ಮೋಸ್ಟ್ ಕಲ್ಯಾಣೋತ್ಸವ ಸೇವೆ ನಡೀತಾನೆ ಇರುತ್ತೆ ತಿರುಮಲದಲ್ಲಿ. ಈ ಕಲ್ಯಾಣೋತ್ಸವ ಸೇವೆ ಒಬ್ಬರಿಗೆ ಅಂದರೆ 500 ರೂಪಾಯಿ ಆಗಿರುತ್ತೆ. ಇದು ಮಿನಿಮಮ್ ನೀವು ಇಬ್ರು ಟಿಕೆಟ್ ನ ತೆಗೆದುಕೊಳ್ಬೇಕಾಗುತ್ತೆ. ಒಂದು ಟಿಕೆಟ್ ನಲ್ಲಿ ಇಬ್ರು ಅಲೋ ಮಾಡ್ತಾರೆ. ಒಂದು ಟಿಕೆಟ್ ಬೆಲೆ ಬಂದ್ಬಿಟ್ಟು 1000 ರೂಪೀಸ್ ಆಗಿರುತ್ತೆ. ಪರ್ ಪರ್ಸನ್ 500 ರೂಪೀಸ್ ನಿಮ್ಗೆ ಬೀಳುತ್ತೆ. ಹಾಗೆ ಈ ಕಲ್ಯಾಣೋತ್ಸವ ಸೇವೆ ಟಿಕೆಟ್ ತಗೊಂಡು ನಿಮ್ಗೆ ದರ್ಶನನೂ ಅತಿ ಸುಲಭವಾಗಿ ಆಗತ್ತೆ. ನಿಮಗೆ ತಿಳಿದಿರ್ಬೋದು ಕಲ್ಯಾಣೋತ್ಸವ ಎಲ್ಲಾಗತ್ತೆ ಅಂದ್ರೆ ನಿಮ್ಗೆ ದೇವಸ್ಥಾನದ ಒಳಗಡೆ ಕಲ್ಯಾಣೋತ್ಸವ ಮಂಟಪ ಅಂತ ಇದೆ. ಸಾಧಾರಣವಾಗಿ ನೀವು ಸಹಸ್ರ ದೀಪಾಲಂಕರಣ ಸೇವೆ ಆಗಿರ್ಬೋದು, ಆರ್ಜಿತ ಬ್ರಹ್ಮೋತ್ಸವ ಆಗಿರ್ಬೋದು, ಅದೆಲ್ಲ ದೇವಸ್ಥಾನದ ಹೊರಗಡೆ ಆಗತ್ತೆ. ಆದ್ರೆ ಕಲ್ಯಾಣೋತ್ಸವ ಮತ್ತೆ ಊಂಜಲ್ ಸೇವೆ ಮಾತ್ರ ದೇವಸ್ಥಾನದ ಒಳಗಡೆ ಇರುತ್ತೆ. ಈ ಸೇವೆಗೆ ನೀವು ಎಂಟ್ರಿ ಪಾಯಿಂಟ್ ಬಂದ್ಬಿಟ್ಟು ಸುಪಥಮ್ ಎಂಟ್ರಿ ಪಾಯಿಂಟ್ ಆಗುತ್ತೆ. ನೀವು ಬೆಳಗ್ಗೆ 11 ಗಂಟೆಗೆ ಕರೆಕ್ಟ್ ಆಗಿ ರಿಪೋರ್ಟಿಂಗ್ ಮಾಡ್ಕೋಬೇಕು. 10 ಗಂಟೆಗೆ ಕ್ಯೂ ಲೈನ್ ಸ್ಟಾರ್ಟ್ ಆಗಿರುತ್ತೆ. 11 ಗಂಟೆಗೆ ನೀವು ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ಆನ್ಲೈನ್ ಟಿಕೆಟ್ ನ ನೀವು ತೋರಿಸಿದ್ರೆ ಈ ಕಲ್ಯಾಣೋತ್ಸವಕ್ಕೆ ನೀವು ಹೋಗ್ಬೋದಾಗತ್ತೆ. ಈ ಕಲ್ಯಾಣೋತ್ಸವ ಪ್ರತಿ ತಿಂಗಳು ಆನ್ಲೈನ್ ನಲ್ಲಿ ಬಿಡ್ತಾರೆ. ಅದರ ಅಪ್ಡೇಟ್ಸ್ ನ ನಮ್ಮ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಹಾಗೆ ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ನಾವು ಹಾಕ್ತಾ ಇರ್ತೀವಿ. ಅದನ್ನ ನೋಡಿ ನೀವು ಆ ಸಮಯಕ್ಕೆ ಸರಿಯಾಗಿ ನೀವು ಬುಕ್ ಮಾಡ್ಕೊಳ್ಬಹುದು. ಈ ಟಿಕೆಟ್ಸ್ 3 ಮಂತ್ಸ್ ಮುಂಚೆನೆ ಬಿಡ್ತಾರೆ. ಅದೇನು ಅಂದ್ರೆ ಈಗ ಜುಲೈ ತಿಂಗಳ ಟಿಕೆಟ್ಸ್ ಈ ಮಂತ್ ನಲ್ಲಿ ಬಿಡ್ತಿದ್ದಾರೆ. ಹಾಗೆ ನೀವು ಕಲ್ಯಾಣೋತ್ಸವ ಮಾಡಿಸ್ಬೇಕು ಅಂತ ನೀವೇನಾದ್ರೂ ಮನಸ್ಸಿನಲ್ಲಿ ಅನ್ಕೊಂಡಿದ್ರೆ 3 ತಿಂಗಳ ಮುಂಚೆನೆ ನೀವು ಆನ್ಲೈನ್ ನಲ್ಲಿ ಟಿಕೆಟ್ ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ನಿಮ್ಗೆ ಆಫ್ಲೈನ್ ನಲ್ಲಿ ಏನಾದ್ರೂ ನಿಮ್ಗೆ ಕಲ್ಯಾಣೋತ್ಸವ ಬೇಕು ಅಂದ್ರೆ ಲಕ್ಕಿ ಡಿಪ್ ಮುಖಾಂತರ ನೀವು ಟ್ರೈ ಮಾಡಬಹುದು. ಪ್ರತಿದಿನ ಲಕ್ಕಿ ಡಿಪ್ ಇರುತ್ತೆ. ಹಿಂದಿನ ದಿನ ಸಂಜೆ 5 ಗಂಟೆ ಒಳಗೆ ನೀವು ಹೋಗಿ ಲಕ್ಕಿ ಡಿಪ್ಗೆ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ಇದು CRO ಆಫೀಸ್ ಅಂತ ಇರುತ್ತೆ ತಿರುಮಲದಲ್ಲಿ, ಸೆಂಟ್ರಲ್ ರಿಸರ್ವೇಶನ್ ಆಫೀಸ್. ಅಲ್ಲಿ ನಿಮ್ಗೆ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆ ತನಕ ನಿಮ್ಗೆ ಈ ಲಕ್ಕಿ ಡಿಪ್ಗೆ ಟಿಕೆಟ್ಸ್ಗೆ ನೀವು ಅಪ್ಲೈ ಮಾಡೋ ಅವಕಾಶ ಸಿಗುತ್ತೆ. ಸುಮಾರು 100 ಟಿಕೆಟ್ಸ್ ಇರುತ್ತೆ. ನೀವು ಅದಕ್ಕೆ ಲಕ್ಕಿ ಡಿಪ್ಗೆ ಅಪ್ಲೈ ಮಾಡಿದ್ರೆ ನಿಮ್ಗೆ ಸಿಗೋ ಚಾನ್ಸಸ್ ಕಲ್ಯಾಣೋತ್ಸವಕ್ಕೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಹಾಗಾಗಿ ಶನಿವಾರ ಭಾನುವಾರ ಹೊರತುಪಡಿಸಿ ಬೇರೆ ದಿನಗಳಲ್ಲಿ ಹೋಗಿ ನೀವು ಕಲ್ಯಾಣೋತ್ಸವದ ಲಕ್ಕಿ ಡಿಪ್ ಏನಾದ್ರು ಟಿಕೆಟ್ಗೆ ಅಪ್ಲೈ ಮಾಡಿದ್ರೆ ನಿಮ್ಗೆ ಸಿಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಇನ್ನು ಸಾಕಷ್ಟು ಜನ ಕೇಳ್ತಾರೆ, ನಾವು ಅನ್ಮ್ಯಾರಿಡ್ ಇದೀವಿ, ಅವರು ಕೂಡ ಹೋಗಿ ಕಲ್ಯಾಣೋತ್ಸವ ಸೇವೆ ಟಿಕೆಟ್ ನ ಬುಕ್ ಮಾಡ್ಕೊಳ್ಬಹುದಾ ಅಂತ. ಹೌದು, ಖಂಡಿತವಾಗಿ ನೀವು ಅನ್ಮ್ಯಾರಿಡ್ ಆದ್ರೂ ಬುಕ್ ಮಾಡ್ಕೋಬಹುದು. ಅಥವಾ ನೀವು ತಂದೆ ತಾಯಿ ಏನಾದ್ರೂ ಹೋಗಿ ಹೆಣ್ಮಕ್ಳು ಏನಾದ್ರೂ ಇತ್ತು ಅಂದ್ರೆ ಅವ್ರಿಗೇನಾದ್ರೂ 12 ವರ್ಷದ ಒಳಗಿನ ಮಕ್ಕಳಿತ್ತು ಅಂದ್ರೆ ಫ್ರೀಯಾಗಿ ಅಲೋ ಮಾಡ್ತಾರೆ. ಅಥವಾ 12 ವರ್ಷದ ಒಳಗಿನ ಮೇಲೇನಾದ್ರೂ ಅವರ ಮಕ್ಕಳಿತ್ತು ಅಂದ್ರೆ 300 ರೂಪೀಸ್ ಟಿಕೆಟ್ ಕೊಡ್ತಾರೆ. ಅದು ಹೆಣ್ಮಕ್ಳಿಗೆ ಮಾತ್ರ. ನೀವೇನಾದ್ರೂ ಅಪ್ಪ ಅಮ್ಮ ಹೋಗಿ ಹೆಣ್ಮಕ್ಳು ಏನಾದ್ರೂ ಇದ್ರು 12 ವರ್ಷದ ಒಳಗಿನ ಮಕ್ಕಳಿದ್ರು ಅಂದ್ರೆ ನೀವು ಅಲ್ಲೇ ಸುಪಥಮ್ ಎಂಟ್ರಿ ಪಾಯಿಂಟ್ ನಲ್ಲಿ ಈ ತರ ನಮ್ಗೆ 300 ರೂಪೀಸ್ ಟಿಕೆಟ್ ಬೇಕು ಅಂದ್ರೆ ನಿಮಗೆ ಕೊಡ್ತಾರೆ. ಈ ಕಲ್ಯಾಣೋತ್ಸವ ಟಿಕೆಟ್ ಇದ್ರೆ ಮಾತ್ರ ಕೊಡ್ತಾರೆ, ಇಲ್ಲ ಅಂದ್ರೆ ಹಾಗೆ 300 ರೂಪೀಸ್ ಟಿಕೆಟ್ ಕೊಡಿದ್ರೆ ಕೊಡೋದಿಲ್ಲ. ಹಾಗಾಗಿ ಇದನ್ನ ದಯವಿಟ್ಟು ಗಮನಿಸಬೇಕಾಗಿ ವಿನಂತಿ. ಇನ್ನ ಕಲ್ಯಾಣೋತ್ಸವಕ್ಕೆ ಪ್ರಸಾದ ರೂಪದಲ್ಲಿ ಏನ್ ಕೊಡ್ತಾರೆ ಅಂದ್ರೆ, ಕಲ್ಯಾಣೋತ್ಸವಕ್ಕೆ ಪ್ರಸಾದ ರೂಪದಲ್ಲಿ ಹೆಣ್ಮಕ್ಳಿಗೆ ಬ್ಲೌಸ್ ಪೀಸ್ ನ ಕೊಡ್ತಾರೆ. ಹಾಗೆ ಗಂಡ್ ಮಕ್ಳಿಗೆ ವಸ್ತ್ರ ಕೊಡ್ತಾರೆ, ಶಲ್ಯ ವಸ್ತ್ರ ಕೊಡ್ತಾರೆ. ಹಾಗೆ ನಿಮ್ಗೆ ಕಲ್ಯಾಣೋತ್ಸವ ಆದ ನಂತರ ನಿಮ್ಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾರೆ. ನೀವು ಕಲ್ಯಾಣೋತ್ಸವ ಮಂಟಪ ದೇವಸ್ಥಾನದ ಒಳಗಡೆನೆ ಇರೋದ್ರಿಂದ ನಿಮ್ಗೆ 5 ರಿಂದ 10 ನಿಮಿಷದಲ್ಲಿ ಕಲ್ಯಾಣೋತ್ಸವ ಆದ ನಂತರ ನಿಮ್ಗೆ ದರ್ಶನ ಆಗಿ ಹೊರಗೆ ಬರ್ಬೋದು. ಹೊರಗೆ ಬಂದ ನಂತರ ನೀವು ಲಡ್ಡು ಕೌಂಟರ್ಗೆ ಹೋಗ್ಬಿಟ್ಟು ನಿಮ್ಮ ರೆಸಿಪ್ಟ್ ನ ತೋರಿಸಿದ್ರೆ ನಿಮ್ಗೆ ಒಬ್ಬರಿಗೆ 1 ಲಡ್ಡು ಹಾಗೆ 2 ಲಡ್ಡುನ ಕೊಡ್ತಾರೆ. ಅದು ಚಿಕ್ಕ ಲಡ್ಡುಗಳಾಗಿರುತ್ತೆ. ಇನ್ನು ಕಲ್ಯಾಣೋತ್ಸವದಲ್ಲಿ ಲಾಜಾ ಹೋಮ ಇರುತ್ತೆ, ಅದಾದ ನಂತರ ಕನ್ಯಾದಾನ ಇರುತ್ತೆ, ಹಾಗೆ ಅದಾದ ನಂತರ ಮಾಂಗಲ್ಯ ಧಾರಣೆ ಇರುತ್ತೆ. ಸುಮಾರು 3/4 ಗಂಟೆಯಿಂದ 1 ಗಂಟೆ ತನಕ ನಿಮ್ಗೆ ಈ ಕಲ್ಯಾಣೋತ್ಸವದಲ್ಲಿ ಕೂತ್ಕೊಳ್ಬಹುದು. ಕೂತ್ಕೊಂಡ ನಂತರ ನಿಮ್ಗೆ ಮಾಂಗಲ್ಯ ಧಾರಣೆ ಆದ ನಂತರ ನೀವು ದೇವರ ಉತ್ಸವ ಮೂರ್ತಿಯ ಸಮೀಪಕ್ಕೆ ಹೋಗಿ ದರ್ಶನ ಮಾಡೋ ಅವಕಾಶ ಸಿಗುತ್ತೆ. ಅದಾದ ನಂತರ ನೀವು ಮೂಲ ಮೂರ್ತಿಯ ದರ್ಶನ ಮಾಡ್ಕೊಂಡು ಹೊರಗೆ ಬರ್ಬೇಕಾಗತ್ತೆ. ಮೂಲ ಮೂರ್ತಿಯ ದರ್ಶನ ನೀವು ಹೇಗೆ ಮಾಡಬೇಕು ಅಂದ್ರೆ ಜಯ ವಿಜಯ, ಸಾಮಾನ್ಯವಾಗಿ 300 ರೂಪೀಸ್ ಟಿಕೆಟ್ ಎಲ್ಲ ಹೇಗೆ ತಗೋತಿರೋ ಅದೇ ರೀತಿಯ ದರ್ಶನ ಇರುತ್ತೆ. ಅದನ್ನ ಮಹಾಲಘು ದರ್ಶನ ಅಂತ ಕರೀತಾರೆ.
ಮಹಾಲಘು ದರ್ಶನ ಆದ ನಂತರ ನೀವು ಹೊರಗಡೆ ಬರ್ಬೋದಾಗಿರುತ್ತೆ. ಈ ಕಲ್ಯಾಣೋತ್ಸವಕ್ಕೆ ಹೋಗ್ಬೇಕು ಅಂದ್ರೆ ವಸ್ತ್ರ ಸಂಹಿತೆ ಇರುತ್ತೆ. ಹೆಂಗಸರು ಸೀರೆ ಅಥವಾ ಲಂಗ ದಾವಣಿ ಉಟ್ಕೊಂಡು ಹೋಗ್ಬೇಕು, ಹಾಗೆ ಗಂಡಸರು ಶಲ್ಯ ಪಂಚೆನಲ್ಲೇ ಹೋಗ್ಬೇಕಾಗತ್ತೆ ಅಥವಾ ಜುಬ್ಬಾ ಪೈಜಾಮ್ನಲ್ಲಿ ಹೋಗ್ಬೋದು. ಇನ್ನ ಮುಂದೆ ಸುಪ್ರಭಾತ ಸೇವೆ ಬಗ್ಗೆ ತಿಳಿದುಕೊಳ್ಳೋಣ. ಸುಪ್ರಭಾತ ಸೇವೆ ತಿರುಮಲದಲ್ಲಿ ಅತಿ ವಿಶೇಷವಾದ ಸೇವೆ ಆಗಿರುತ್ತೆ. ಅದು ಪ್ರತಿದಿನ ಬೆಳಗಿನ ಜಾವ 3 ಗಂಟೆಗೆ ಸುಪ್ರಭಾತ ಸೇವೆ ಪ್ರಾರಂಭವಾಗುತ್ತೆ. ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ ಅಂತ ವೆಂಕಟೇಶ್ವರ ಸುಪ್ರಭಾತ ಹೇಳ್ತಾ ದೇವರನ್ನ ಎಬ್ಬಿಸುವ ಸೇವೆ ಇದು ಸುಪ್ರಭಾತ ಸೇವೆ. ಈ ಸುಪ್ರಭಾತ ಸೇವೆ ನೀವು ಏನಾದ್ರು ಟಿಕೆಟ್ ಸಿಕ್ತು ಅಂದ್ರೆ ನೀವು ದೇವರ ಅತಿ ಸಮೀಪಕ್ಕೆ ಹೋಗಿ ದರ್ಶನ ಮಾಡೋ ಒಂದು ಸುವರ್ಣಾವಕಾಶ ಸಿಗತ್ತೆ. ಈ ಸುಪ್ರಭಾತ ಸೇವೆ ಟಿಕೆಟ್ ಸಿಗೋದು ಅಷ್ಟು ಸುಲಭ ಅಲ್ಲ, ಇದು ಸ್ವಲ್ಪ ತುಂಬಾನೇ ಕಷ್ಟ ಸೇವೆ. ಯಾಕೆಂದ್ರೆ ನಿಮ್ಗೆ ದೇವರ ಅತಿ ಸಮೀಪಕ್ಕೆ ಹೋಗುವ ಕಾರಣ ಈ ಟಿಕೆಟ್ಸ್ಗೆ ಸಿಕ್ಕಾಪಟ್ಟೆನೆ ಡಿಮ್ಯಾಂಡ್ ಇರುತ್ತೆ. ನಿಮಗೆ ಈ ಸೇವಾ ಟಿಕೆಟ್ ಬೇಕು ಅಂದ್ರೆ ಇದನ್ನ ನೀವು ಲಕ್ಕಿ ಡಿಪ್ ಮುಖಾಂತರ ನಿಮ್ಮ ಅದೃಷ್ಟ ಚೆನ್ನಾಗಿತ್ತು ಅಂದ್ರೆ ನಿಮ್ಗೆ ಈ ಟಿಕೆಟ್ಗಳು ಸಿಗುತ್ತೆ. ಈ ಟಿಕೆಟ್ ಕೂಡ ಪ್ರತಿ ತಿಂಗಳು ನಿಮ್ಗೆ ರಿಲೀಸ್ ಮಾಡ್ತಾರೆ. 3 ತಿಂಗಳ ಮುಂಚೆ ಈ ಟಿಕೆಟ್ಸ್ ನ ರಿಲೀಸ್ ಮಾಡ್ತಾರೆ. ನಮ್ಮ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಹಾಗೆ ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ನಿಮ್ಗೆ ಇದಕ್ಕೆ ಲಕ್ಕಿ ಡಿಪ್ಗೆ ಹೇಗೆ ಬುಕ್ ಮಾಡ್ಕೊಳ್ಬೇಕು ಅನ್ನೋ ಪ್ರೊಸೀಜರ್ ಕೂಡ ನಾವು ಅಪ್ಡೇಟ್ ಮಾಡ್ತಿರ್ತೀವಿ. ನೀವು ಆ ಪ್ರೊಸೀಜರ್ನ ನೋಡ್ಕೊಂಡು ಕರೆಕ್ಟ್ ಆಗಿ ನೀವು ಆ ಸಮಯಕ್ಕೆ ಸರಿಯಾಗಿ ನೀವು ಲಕ್ಕಿ ಡಿಪ್ಗೆ ಅಪ್ಲೈ ಮಾಡ್ಬೋದು. ನಿಮ್ಮ ಅದೃಷ್ಟ ಏನಾದ್ರು ಚೆನ್ನಾಗಿತ್ತು ಅಂದ್ರೆ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ, ನೀವು ಈ ತರ ಸುಪ್ರಭಾತ ಸೇವೆ ಈ ದಿನ ಸೆಲೆಕ್ಟ್ ಆಗಿದ್ದೀರಾ, ನೀವು ಪೇಮೆಂಟ್ನ ಲಿಂಕ್ ಕಳಿಸಿರ್ತಾರೆ. ಆ ಪೇಮೆಂಟ್ ಲಿಂಕಿಗೆ ನೀವು ಪೇ ಮಾಡುವ ಮುಖಾಂತರ ನೀವು ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಈ ಸುಪ್ರಭಾತ ಸೇವೆ ಧನುರ್ಮಾಸದಲ್ಲಿ ನಡೆಯೋದಿಲ್ಲ. ಧನುರ್ಮಾಸದಲ್ಲಿ ಹೊರತುಪಡಿಸಿ ಪ್ರತಿದಿನ ಈ ಸುಪ್ರಭಾತ ಸೇವೆ ನೆರವೇರುತ್ತೆ. ಈ ಸುಪ್ರಭಾತ ಸೇವೆ ನಿಮಗೆ ಲಕ್ಕಿ ಡಿಪ್ನಲ್ಲಿ ಅಂದ್ರೆ ಆನ್ಲೈನ್ ಲಕ್ಕಿ ಡಿಪ್ನಲ್ಲಿ ದಿನಕ್ಕೆ ಕೇವಲ 150 ಟಿಕೆಟ್ಸ್ ಇರುತ್ತೆ. 150 ಟಿಕೆಟ್ಸ್ ಪ್ರತಿದಿನನೂ ಇರುತ್ತೆ. ಹಾಗೆ ನೀವು ಏನಾದರೂ ಆಫ್ಲೈನ್ ನಲ್ಲಿ ಕೂಡ ಈ ಸುಪ್ರಭಾತ ಸೇವೆನ ಬುಕ್ ಮಾಡ್ಕೊಳ್ಬೇಕು ಅಂದ್ರೆ ಅಲ್ಲೂ ಕೂಡ ನೀವು ಆಫ್ಲೈನ್ ಲಕ್ಕಿ ಡಿಪ್ ಮುಖಾಂತರ ನೀವು ಈ ಸುಪ್ರಭಾತ ಸೇವೆಗಳನ್ನ ಟಿಕೆಟ್ಗಳನ್ನ ತೆಗೆದುಕೊಳ್ಬಹುದು. ಅದು ಕೇವಲ ಪ್ರತಿದಿನ 50 ಟಿಕೆಟ್ಸ್ ಇರುತ್ತೆ. ಪ್ರತಿದಿನ 50 ಟಿಕೆಟ್ಸ್ ಮಾತ್ರ ಇರುತ್ತೆ. ನೀವು ಆಫ್ಲೈನ್ ನಲ್ಲಿ CRO ಆಫೀಸ್ ನಲ್ಲಿ ನಾನು ಕಲ್ಯಾಣೋತ್ಸವಕ್ಕೆ ಹೇಳಿದ್ನಲ್ಲ ಅದೇ ರೀತಿ ನೀವು CRO ಆಫೀಸ್ಗೆ ಹೋಗ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ಕೊಟ್ಬಿಟ್ಟು ನೀವು ಈ ಲಕ್ಕಿ ಡಿಪ್ಗೆ ನೀವು ಅಪ್ಲೈ ಮಾಡಬಹುದು. ಈ ಸುಪ್ರಭಾತ ಸೇವೆ ಟಿಕೆಟ್ ಒಬ್ಬರಿಗೆ 120 ರೂಪಾಯಿ ಆಗಿರುತ್ತೆ. ಒಂದು ಫೋನ್ ನಂಬರ್ ನಲ್ಲಿ ನೀವು ಮ್ಯಾಕ್ಸಿಮಮ್ 2 ನಂಬರ್ಸ್ ಇಬ್ಬರದ್ದು ನೀವು ಅಪ್ಲೈ ಮಾಡಬಹುದಾಗಿರುತ್ತೆ. ಈ ಸುಪ್ರಭಾತ ಸೇವೆ ನೀವು ಆಫ್ಲೈನ್ ನಲ್ಲಿ ಏನಾದರೂ ನೀವು ಅಪ್ಲೈ ಮಾಡಿದ್ರೆ ನಿಮಗೆ ಸಿಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಬಟ್ ಆನ್ಲೈನ್ ನಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಸಾಕಷ್ಟು ಜನ ಅಪ್ಲೈ ಮಾಡ್ತಾರೆ. ಸುಮಾರು ನಿಮಗೆ ಒಂದು ದಿನಕ್ಕೆ 150 ಟಿಕೆಟ್ಸ್ ಇರುತ್ತೆ. ಬಟ್ ಅಪ್ಲೈ ಮಾಡಿರೋರು ನಿಮ್ಗೆ 2 ಲಕ್ಷ 3 ಲಕ್ಷ ಜನ ಇರ್ತಾರೆ. ಹಾಗಾಗಿ ನೀವು ಪ್ರಯತ್ನ ಪಡ್ತಾನೆ ಇರಬೇಕು. 1 ಮಂತ್ ಸಿಕ್ಲಿಲ್ಲ, ಇನ್ನೊಂದು ತಿಂಗಳು ಸಿಕ್ಲಿಲ್ಲ ಅಂತ ಬೇಜಾರು ಮಾಡ್ಕೋಬಾರ್ದು. ಕಂಟಿನ್ಯೂಸ್ ಆಗಿ ನೀವು ಅಪ್ಲೈ ಮಾಡ್ತಿದ್ರೆ ಒಂದಲ್ಲ ಒಂದು ದಿನ ನಿಮ್ಗೆ ದೇವರ ಕೃಪೆ ಇತ್ತು ಅಂದ್ರೆ ಖಂಡಿತವಾಗಿ ಈ ಸುಪ್ರಭಾತ ಸೇವೆ ಟಿಕೆಟ್ ಸಿಗುತ್ತೆ. ನಮಗೆ ಸಾಕಷ್ಟು ಜನ ಸಬ್ಸ್ಕ್ರೈಬರ್ಸ್ ಮೆಸೇಜ್ ಮಾಡಿದ್ದಾರೆ, ನಿಮ್ಮ ಪ್ರೊಸೀಜರ್ ನಾವು ಫಾಲೋ ಮಾಡಿದ್ದಕ್ಕೆ ನಮಗೆ ಸುಪ್ರಭಾತ ಸೇವೆ ಟಿಕೆಟ್ ಸಿಕ್ತು, ಧನ್ಯವಾದಗಳು ಅಂತ. ಹಾಗಾಗಿ ನಾವು ನೋಡಿದೀವಿ ತುಂಬಾ ಜನಕ್ಕೆ ಸಿಗತ್ತೆ ಸುಪ್ರಭಾತ ಸೇವೆ ಟಿಕೆಟ್ಸ್. ಹಾಗಾಗಿ ನೀವು ಪ್ರಯತ್ನ ಮಾಡ್ತಾನೆ ಇರಿ. ಮರಳಿ ಯತ್ನವ ಮಾಡು ಅಂತ ಟ್ರೈ ಮಾಡ್ತಾನೆ ಇರಬೇಕು. ಒಂದಲ್ಲ ಒಂದು ದಿನ ನಿಮಗೆ ಖಂಡಿತವಾಗಿ ಈ ಸುಪ್ರಭಾತ ಸೇವೆ ಟಿಕೆಟ್ಗಳು ಸಿಗುತ್ತೆ. ಈ ಸುಪ್ರಭಾತ ಸೇವೆ ಟಿಕೆಟ್ ನೀವು ತೆಗೆದುಕೊಂಡ್ರೆ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 1 ಮುಖಾಂತರ ATC ಕಾರ್ ಪಾರ್ಕಿಂಗ್ ಸರ್ಕಲ್ ಇದೆಯಲ್ಲ ಅಲ್ಲೇ ನಿಮ್ಗೆ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 1 ಇರೋದು. ಅದರ ಮುಖಾಂತರ ನೀವು ಬೆಳಗಿನ ಜಾವ 2 ಗಂಟೆಗೆ ಕರೆಕ್ಟ್ ಆಗಿ ನೀವು ಅಲ್ಲಿ ಎಂಟರ್ ಆದ್ರೆ ನಂತರ ನೀವು ಬಂಗಾರು ವಾಕಿಲಿನಲ್ಲಿ ನಿಮ್ಗೆ ಸುಪ್ರಭಾತ ಸೇವೆ ಆಗೋವರೆಗೂ ಸುಮಾರು 1 ಅವರ್ ನಿಮ್ಗೆ ಅಲ್ಲೇ ನಿಲ್ಸಿರ್ತಾರೆ. ಅದಾದ ನಂತರ ಮಹಾಮಂಗಳಾರತಿಗಳು ನೆರವೇರುತ್ತೆ ಮೂಲ ಮೂರ್ತಿಗೆ. ಅದಾದ ನಂತರ ನಿಮ್ಗೆ ಒಳಗಡೆ ಅಂದ್ರೆ ಜಯ ವಿಜಯ ಇದೆಯಲ್ಲ ಅದಕ್ಕಿಂತ ಒಳಗಡೆ ನಿಮ್ಗೆ ಕುಲಶೇಖರ ಪಾಡಿ ಅಂತ ಕರೀತಾರೆ. ಅದು ಮೊದಲನೇ ಹೊಸಲು. ಆ ಹೊಸಲು ಬಿಟ್ಟರೆ ದೇವರಿರುತ್ತೆ, ನಿಮ್ಗೆ ಅಷ್ಟು ಹತ್ತಿರದಿಂದ ನಿಮ್ಗೆ ದರ್ಶನ ಮಾಡಿಸ್ತಾರೆ. ಇದು ತುಂಬಾನೇ ಅದ್ಭುತವಾದ ಸೇವೆ ಆಗಿರುತ್ತೆ. ಹಾಗಾಗಿ ನೀವು ಇದನ್ನ ಖಂಡಿತವಾಗಿ ಪ್ರಯತ್ನ ಪಡ್ತಾ ಇದ್ರೆ ಸಿಗುತ್ತೆ. ದರ್ಶನ ಆದ ನಂತರ ನಿಮ್ಗೆ ದೇವರಿಗೆ ಪ್ರತಿದಿನ ಬೆಣ್ಣೆನ ನೈವೇದ್ಯ ಮಾಡಿರ್ತಾರೆ. ಹಿಂದಿನ ದಿನ ಏಕಾಂತ ಸೇವೆಯಲ್ಲಿ ಆ ಬೆಣ್ಣೆಯನ್ನ ಪ್ರಸಾದವಾಗಿ ಎಲ್ಲರಿಗೂ ಕೊಡ್ತಾರೆ. ಬೆಣ್ಣೆ ಪ್ರಸಾದ ಕೊಟ್ಟ ನಂತರ ನಿಮ್ಗೆ ಮಹಾಮಂಗಳಾರತಿಗಳು ಹಾಗೆ ತೀರ್ಥ ಪ್ರಸಾದಗಳನ್ನ ಕೊಡ್ತಾರೆ. ಅದಾದ ನಂತರ ನೀವು ಹೊರಗಡೆ ಬಂದು ಲಡ್ಡು ಕೌಂಟರ್ಗೆ ಹೋಗಿ ನೀವು ಲಡ್ಡು ಪ್ರಸಾದವನ್ನ ಸ್ವೀಕರಿಸಬಹುದು. 1 ಟಿಕೆಟ್ಗೆ 1 ಲಡ್ಡು ಇರುತ್ತೆ. 2 ಮೆಂಬರ್ಸ್ ಇತ್ತು ಅಂದ್ರೆ 2 ಲಡ್ಡು ನಿಮಗೆ ಸಿಗುತ್ತೆ. ಇದೆಲ್ಲ ಇವತ್ತಿನ ಮಾಹಿತಿ. ಮುಂದೆ ಹೊಸ ವಿಡಿಯೋ ಒಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.